ಹಾಯ್. ಈಗ ಆಲ್ರೆಡಿ ಮಧ್ಯಾಹ್ನ 12:30 ಆಗಿದೆ. ಇವತ್ತು 6th August 2025 ವೆಡ್ನೆಸ್ಡೇ. ಇವಾಗ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕೆ ಇವಾಗ ಅಂತ ಅಂದರೆ ಐ ಆಮ್ ಫೀಲಿಂಗ್ ಲಿಟ್ಲ್ ಕಾನ್ಫಿಡೆಂಟ್ ಆಯಿತಾ. ನಾನು ಒಂದಷ್ಟು ಡಿಸಿಷನ್ಸ್ ತೊಗೊಂಡಿದ್ದೀನಿ ರಿಗಾರ್ಡಿಂಗ್ ಮೈ ಪ್ರೊಫೆಷ್ನಲ್ ಡ್ರೀಮ್ಸ್. ಸೊ ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅಂತ ಯಾವಾಗಲೂ ಅನ್ಕೋತಾನೆ ಇರ್ತೀನಿ. ಬಟ್ ಏನಾದರೂ ಒಂದು ಅಡೆತಡೆ ಬರ್ತಾನೆ ಇರುತ್ತೆ. ಇವತ್ತೊಂದು ಡಿಸಿಷನ್ ಮಾಡಿದ್ದೀನಿ. ಐ ವಾಂಟ್ ಟು ಸ್ಟಾರ್ಟ್ ಡಾಕ್ಯುಮೆಂಟಿಂಗ್ ಫ್ರಮ್ ದಿಸ್ ಮೊಮೆಂಟ್ ಆಯಿತಾ. ಇವಾಗಿಂದ ನಾನು ಅದನ್ನು ಡಾಕ್ಯುಮೆಂಟ್ ಮಾಡಬೇಕು ಮತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತು ಹೇಗೆ ಹೋಗುತ್ತೆ ದಿನ ಅಂಥೇಳಿ. ಇವತ್ತಿನ ದಿನಾನ ಹೇಗೆ ಕಳೀತೀನಿ ಅಂತ ನೋಡೋಣ. ಮತ್ತು ಈಗ ಮೌರ್ಯ ಮಲ್ಕೊಂಡಿದ್ದಾನೆ, ಇನ್ನೇನು ಎದ್ದೋಳೋ ಟೈಮು. ಸೊ ಬೆಳಗ್ಗೆನೇ ಟಿಫನ್ ಕಿಚಡಿ ಮಾಡಿಟ್ಟಿದ್ದೆ. ನಾನು ಮೌರ್ಯ ಇಬ್ಬರೇ ಇವತ್ತು. ವಿಶ್ವ ಆಫೀಸ್ಗೆ ಹೋಗಿದ್ದಾರೆ, ಸೊ ಅವ್ರು ಮಧ್ಯಾಹ್ನ ಊಟಕ್ಕೆ ಬರೋಲ್ಲ. ಸೊ ಮಧ್ಯಾಹ್ನ ಊಟಕ್ಕೂ ಅದೇ ಇದೆ ಆಗುತ್ತೆ. ರಾತ್ರಿ ಏನು ಮಾಡಬೇಕು ಅಂತ ರಾತ್ರಿ ನೋಡೋದು. ಬಟ್ ಅಲ್ಲಿವರೆಗೂ ಏನು ಮಾಡ್ತೀನಿ, ಐ ವಾಂಟ್ ಟು ಡಿಸೈಡ್ ಆನ್ ಫ್ಯೂ ಥಿಂಗ್ಸ್ ಆಯಿತಾ. ನಾನು ಏನೇನು ಸ್ಟೆಪ್ಸ್ ತೊಗೋಬೇಕು ನನ್ನ ಪ್ರೊಫೆಷ್ನಲ್ ಕರಿಯರ್ ಬಗ್ಗೆ, ಅದ್ರ ಬಗ್ಗೆ ಏನೇನೆಲ್ಲ ನಾನು ಮಾಡಬೇಕು ಅಂಥೇಳಿ ಸ್ವಲ್ಪ ನೀಟಾಗೆಲ್ಲ ನೋಟ್ ಮಾಡಿ ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಆ ಪ್ಲ್ಯಾನಿಂಗ್ ಎಲ್ಲ ಇವತ್ತು ಮಾಡೋದಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನನಗೆ ಗೊತ್ತಿಲ್ಲ, ನಾನು ಡಿಸೈಡ್ ಮಾಡಾಗಿದೆ ಐ ವಾಂಟ್ ಟು ಡೂ ಇಟ್ ಅಂತ. ಲೈಫ್ ಹೇಗೆ ತೊಗೊಂಡು ಹೋಗುತ್ತೆ ಹಾಗೆ ಹೋಗ್ತಾ ಹೋಗೋದು. ನೋಡೋಣ ಹೇಗೆ ಹೋಗುತ್ತೆ ಅಂತ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಟುಡೇ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇವಾಗ ತಾನೇ ಪಾತ್ರೆ ಎಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಬಂದೆ. ಮೌರ್ಯ ಇನ್ನೂ ಎದ್ದಿಲ್ಲ, ಆಲ್ರೆಡಿ 1:30 ಆಗಿದೆ. ಇನ್ನೇನು ಎದ್ದೋಳ್ತಾನೆ ಅನಿಸುತ್ತೆ. ಯಾಕೋ ಇವತ್ತು ಸ್ವಲ್ಪ ಜಾಸ್ತಿ ಹೊತ್ತು ಮಲಗಿದ್ದಾನೆ. ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ಒಂದು ಸ್ವಲ್ಪ ಪ್ರೊಫೆಷ್ನಲ್ ಕರಿಯರ್ ಕಡೆ ಒಂದಷ್ಟು ಡಿಸಿಷನ್ಸ್ ತೊಗೊಂಡಿದ್ದೀನಿ ಅಂತೇಳಿ. ವಿತ್ ಲಾವಣ್ಯ ಅನ್ನೋದು ಈಸ್ ಮೈ ಪರ್ಸ್ನಲ್ ಬ್ರ್ಯಾಂಡ್. ಇದರಲ್ಲಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನಾನೇನಾದರೂ ಹೊಸದಾಗಿ ಕಲಿತ್ರೆ ಅದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಇಟ್ ಈಸ್ ಕೈಂಡ್ ಆಫ್ ಅ ರಿಯಲ್ ಡಾಕ್ಯುಮೆಂಟೇಷನ್ ಆಫ್ ಮೈ ಲೈಫ್ ಆಯಿತಾ. ನನ್ನ ಲೈಫ್ನ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀನಿ. ವಾಟ್ ಎವರ್ ಇಟ್ ಗೋಸ್ ಲೈಕ್, ನನ್ನ ಲೈಫ್ ಎಲ್ಲಿ ಕರ್ಕೊಂಡೋಗುತ್ತೆ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಬೇಕು. ದಿಸ್ ಈಸ್ ಫಾರ್ ಮೀ, ಕಂಪ್ಲೀಟ್ಲಿ ಫಾರ್ ಮೀ ಆಯಿತಾ. ಪರ್ಸ್ನಲಿ ನನ್ನ ಲೈಫ್ನ ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು, ಆ್ಯಂಡ್ ಇಟ್ ಈಸ್ ಗಿವಿಂಗ್ ಮೀ ದ್ಯಾಟ್ ನಾನು ಕಾಂಟೆಂಟ್ ಕ್ರಿಯೇಷನ್ ಮಾಡೋದು ಮತ್ತು ಈ ಥರ ನನಗೆ ಯಾವ ರೀತಿ ಅಂದರೆ ಒಬ್ಬ ಫ್ರೆಂಡ್ ಜೊತೆ ಮಾತಾಡೋ ಥರ ಮಾತಾಡೋದು, ಇದೆಲ್ಲ ತುಂಬ ಸಮಾಧಾನ ಕೊಡ್ತಾ ಇದೆ. ಆ್ಯಂಡ್ ಐ ಆಮ್ ಫೀಲಿಂಗ್ ಸೋ ಗುಡ್ ಡೇ ಬೈ ಡೇ. ಸೊ ನನ್ನ ಜರ್ನಿನ ಇದ್ರಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತೀನಿ. ದಿಸ್ ಈಸ್ ಸೀಸನ್ಸ್ ವಿತ್ ಲಾವಣ್ಯ. ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಇದೆ, ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ್ಯಕ್ಚುಲಿ ಐಫೋನ್ ಸ್ಟೋರೇಜ್ ಫುಲ್ಲಾಗೋಯಿತು, ಅದರಲ್ಲೇ ಕಟ್ಟಾಯಿತು. ಸೊ ಒಂದಷ್ಟು ಹಳೆ ವೀಡಿಯೋಸ್ ಏನಾದರೂ ಇದ್ದದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಈಗ ಮತ್ತೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನಾನು ಸೀಸನ್ಸ್ ವಿತ್ ಲಾವಣ್ಯ ಚಾನಲ್ ಬಗ್ಗೆ ಹೇಳಿದೆ ಅದೇನಕ್ಕೆ ಅಂತ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮ್ಯಾಕ್ರಮೆ ಕ್ರಾಫ್ಟ್ ಎಂಪೈರ್ ಆಯಿತಾ. ಇದು ನನ್ನ ಡ್ರೀಮ್. ಅಂದರೆ ಮ್ಯಾಕ್ರಮೆ ಕಲಿತಾಗಿಂದ ಅದರಲ್ಲಿ ನಾನು ಪ್ರೊಫೆಷ್ನಲಿ ಏನಾದರೂ ಮಾಡಬೇಕು ಅನ್ನೋ ಆಸೆ ತುಂಬಾ
ಇದೆ. ಅಂದರೆ ಎಸ್ಪೆಷಲಿ ರೀಸ್ಟಾರ್ಟ್ ಮಾಡಿದಾಗಿಂದ ಅದರಲ್ಲಿ ಇನ್ನೂ ಏನಾದರೂ ಅಚೀವ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಅದರಲ್ಲಿ ಕೋರ್ಸಸ್ ಎಲ್ಲ ಕ್ರಿಯೇಟ್ ಮಾಡಬೇಕು, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅದು ಆಗಿರಲಿಲ್ಲ ಡ್ಯೂ ಟು ಸಮ್ ಅದರ್ ಥಿಂಗ್ಸ್ ಆಯಿತಾ. ಅದು ಅಲ್ಲದೆ ನಾನು ಕನ್ಸೀವ್ ಆದೆ ಅಂತೇಳಿ ಸ್ವಲ್ಪ ಪ್ರೆಷರ್ ಆದಂಗೆ ಅನ್ನಿಸ್ತು. ಐ ಡಿಡ್ಂಟ್ ವಾಂಟೆಡ್ ಟು ಡೂ ದ್ಯಾಟ್ ಫಾರ್ ಮೈ ಸೆಲ್ಫ್. ಅಂದರೆ ನಾನು ಪ್ರೆಷರ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಟೇಕ್ ಸಮ್ ರೆಸ್ಟ್. ಸೊ ಹಂಗಾಗಿ ಆ ಡ್ರೀಮ್ಸು ಅದೇನೇನೆಲ್ಲ ಇಂಟ್ರೆಸ್ಟ್ ನಾನು ಅಂದ್ಕೊಂಡಿದ್ದೆ ಅದನ್ನೆಲ್ಲ ಪಾಸ್ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಇವಾಗ ನಂದು ಏನಪ್ಪ ಪ್ಲ್ಯಾನ್ ಅಂತ ಅಂದರೆ ಐ ರಿಯಲಿ ವಾಂಟ್ ಟು ಡೂ ದ್ಯಾಟ್ ಆಯಿತಾ. ಮ್ಯಾಕ್ರಮೇ ಕ್ರಾಫ್ಟ್ ಎಂಪೈರ್ನ ನಾನು ಇನ್ನೊಂದು ಲೆವೆಲಿಗೆ ತೊಗೊಂಡೋಗ್ಬೇಕು ಅನ್ನೋದು ತುಂಬಾ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಅಂದರೆ ಈಗ ಪ್ರೊಫೆಷ್ನಲಿ ಈಗ ಕ್ಲೈಂಟ್ಸ್ಗೆಲ್ಲ ಪ್ರಾಡಕ್ಟ್ಸ್ ಮಾಡಿಕೊಡೋದಾಗಲಿ ಅಥವಾ ಕೋರ್ಸಸ್ ಮಾಡೋದು, ಕ್ಲಾಸಸ್ ತೊಗೊಳ್ಳೋದು ಇದನ್ನೆಲ್ಲ ಇವಾಗಲೇ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕೆ ಅಂದರೆ ನನಗೆ ನನ್ನ ಪರ್ಸ್ನಲ್ ಲೈಫ್ ಕಡೆನೂ ಗಮನ ಕೊಡಬೇಕಾಗತ್ತೆ, ನಾನು ಟೇಕ್ ಕೇರ್ ಮಾಡಬೇಕಾಗತ್ತೆ. ಸೊ ಐ ಡೋಂಟ್ ವಾಂಟ್ ಟು ಗಿವ್ ದ್ಯಾಟ್ ಪ್ರೆಷರ್ ಟು ಮೈ ಸೆಲ್ಫ್. ಸೊ ಇವಾಗ ಏನಪ್ಪ ಪ್ಲ್ಯಾನ್ ಅಂತ ಅಂದರೆ ಮ್ಯಾಕ್ರಮೇ ಕ್ರಾಫ್ಟ್ ಎಂಪೈರ್ಗಂತಲೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನನಗೇನು ಮಾಡಬೇಕು ಅಂತ ಇದೆ ಕೋರ್ಸಸ್ ಅದನ್ನು ಅದರಲ್ಲಿ ಮಾಡ್ತಾ ಹೋಗ್ತೀನಿ. ಐ ಜಸ್ಟ್ ಅಂದರೆ ನಾನು ಕನ್ನಡದಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಯಾಕಂದರೆ ಐ ಫೀಲಿಂಗ್ ಸೋ ಕಂಫರ್ಟಬಲ್ ಕನ್ನಡದಲ್ಲಿ ಮಾತಾಡೋದು. ನನಗೆ ಈಸಿಯಾಗಿ ಬರುತ್ತೆ. ನಾನು ತುಂಬ ಯೋಚನೆ ಮಾಡಬೇಕು ಅಂತಿಲ್ಲ. ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದರೆ ತುಂಬ ಯೋಚನೆ ಮಾಡ್ತೀನಿ. ಸೊ ಕನ್ನಡದಲ್ಲೇ ಕೋರ್ಸಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನಲ್ಲಿದೆ. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟೇಕಿಂಗ್ ಸ್ಟೆಪ್ಸ್ ಟುವರ್ಡ್ಸ್ ದ್ಯಾಟ್. ನನಗೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡ್ತಾ ಹೋಗ್ತೀನಿ ಅಂಟಿಲ್ ಡೆಲಿವರಿ ಆದಮೇಲೆ ಐ ಡೋಂಟ್ ನೋ. ಬಿಕಾಸ್ ಮ್ಯಾಕ್ರಮೇದು ಏನಾದರೂ ನಾನು ಮಾಡಬೇಕು ಅಂದರೆ ಕೂತ್ಕೊಂಡು ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ಎಷ್ಟಾಗುತ್ತೆ ಅಷ್ಟೂ ನಾನು ಕೋರ್ಸಸ್ ಎಲ್ಲ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದೆ. ಸೊ ಇದು 2 ಸ್ಟೆಪ್ಸ್ ನಾನು ತೊಗೊತಾ ಇರೋದು. ಅದಕ್ಕೂ ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಮ್ಯಾಕ್ರಮೇ ಕ್ರಾಫ್ಟ್ ಎಂಪೈರ್ ಅಂತ. ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗಲೇ ಮಾಡಲ್ಲ. ಐ ಟೇಕ್ ಸಮ್ ಬಫರ್ ಟೈಮ್ ಟು ರೆಕಾರ್ಡ್ ಫ್ಯೂ ವೀಡಿಯೋಸ್. ಅದಾದಮೇಲೆ ಅಪ್ಲೋಡ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದೆ. ಸೊ ಇದು ನನ್ನ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆ್ಯಸ್ ಅ ವುಮೆನ್. ಎಸ್ಪೆಷಲಿ ಮದುವೆ ಆದಮೇಲೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ಅದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋ ನಂಬಿಕೆ ಅಂತೂ ನನಗಿದೆ. 2 ಕಾಂಟೆಂಟ್ ಕ್ರಿಯೇಷನ್ ಜರ್ನಿ. ಸೊ ಎಲ್ಲಿ ಕರ್ಕೊಂಡು ಹೋಗುತ್ತೆ ಲೈಫು ನನ್ನ ಗೊತ್ತಿಲ್ಲ. ಬಟ್ ನನಗೆ ಏನು ಅನಿಸುತ್ತೆ ಅದ್ರ ಕಡೆ ನಾನು ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಅದು ಅಲ್ಲದೆ ನಾನು ಯಾವಾಗಿಂದ ಜರ್ನಲಿಂಗ್ ಪ್ರಾಕ್ಟೀಸಸ್ ಇದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ, ನನ್ನ ಮೈಂಡಿಗೆ ಯಾಕೋ ತುಂಬ ಹೇಳ್ತಾನೆ ಇದೆ. ಇಟ್ಸ್ ಲೈಕ್ ಇಂಟ್ಯೂಷನ್ ಥರ ಬರ್ತಾನೆ ಇದೆ, ಮ್ಯಾಕ್ರಮೇನ ಬಿಡಬೇಡ, ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಅರೌಂಡ್ ಇಟ್ ಅಂತ ನನಗೆ ಮೈಂಡಿಗೆ ಬರ್ತಾನೆ ಇರುತ್ತೆ. ಸೊ ಐ ವಿಲ್ ಡೂ ಸಮಥಿಂಗ್, ಬಟ್ ಐ ವಿಲ್ ನಾಟ್ ಟೇಕ್ ಎನಿ ಪ್ರೆಷರ್ ಆನ್ ಮೈ ಸೆಲ್ಫ್ ಆ್ಯಸ್ ಆಫ್ ನೌ. ಬಟ್ ಐ ವಿಲ್ ಡೂ ವಾಟ್ ಐ ಫೀಲ್ ಲೈಕ್ ಡೂಯಿಂಗ್ ಆ್ಯಂಡ್ ಐ ಲವ್ ಮ್ಯಾಕ್ರಮೇ ಆಯಿತಾ. ಸೊ ಅದೇ ಇವತ್ತಿಂದು ಡಿಸಿಷನ್ಸು. ನೋಡೋಣ ನೆಕ್ಸ್ಟ್ ಏನು ಅಂತ. ಮೌರ್ಯ ಎದ್ದು ಬಂದ ನೋಡಿ. ಆಯ್ತಾ ನಿದ್ದೆ? ನಾಚಿಕೆ ಆಗ್ತಿದೆ. ಯಾಕೆ ನಾಚಿಕೆ? ಜಿಜ್ಜಿ ಬೇಕಾ? ನಡಿ ಕೊಡ್ತೀನಿ. ಸರಿ ಆಯಿತು, ಮತ್ತೆ ಸಿಗ್ತೀನಿ. ಅವನಿಗೆ ನೀರು ಕೊಟ್ಬಿಟ್ಟು ಊಟ ಮಾಡಿಸ್ಬೇಕು. ಅವನೇ ಊಟ ಮಾಡ್ತಾನೆ, ಹಾಕ್ಕೊಟ್ರೆ ನಾನು ಹಾಗೆ ಊಟ ಮಾಡಬೇಕು. ಟೈಮ್ ಆಗಿದೆ. ಏನು ತಿಂತಿರೋದು? ಏನು ತಿಂತಿರೋದು? ಹಾಕ್ತೀನಿ. ಏನದು? ಚಕಬಕ್ಲಾಕ್ ನೀಟಾಗಿ ತಗೋ, ತಟ್ಟೆ ಮೇಲೆ ಇಟ್ಕೊ. ಇಟ್ಕೊ, ತಿನ್ನು. ಯಾಕೋ ಹೇಳ್ತಿನ್ನೋದು? ತಿನ್ನಿ. ಈಗ 4:15.
ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹಂಗೆ ಉಳ್ಕೊಂಡಿದ್ದೆ. ಇವನು ಎದ್ದಿದ್ದಾಗ ನನಗೆ ನಿದ್ದೆ ಮಾಡೋಕ್ಕೆ ಹೇಳ್ಬಿಡ್ತಾನೆ. ಬಂದು ಬಂದು ಅಮ್ಮ ಅಮ್ಮ ಅಂತ ಹಂಗೂ ಹಿಂಗೂ ಮಾತಾಡಿಸ್ತಾನೆ ಇದ್ದ. ಸೊ ಕಂಪ್ಲೀಟಾಗಿ ನಿದ್ದೆ ಮಾಡೋಕ್ಕಾಗಲಿಲ್ಲ. ಬಟ್ ಅಂದರೂ ಒಂದು ಸ್ವಲ್ಪ ನ್ಯಾಪ್ ಟೈಮ್ ಥರ ಆಯಿತು. ಇವಾಗ ಅವನಿಗೆ ಹಾಲು ಮಾಡಿದ್ದೀನಿ. ಅವನಿಗೆ ಅರ್ಜೆಂಟು ಬೇಕಾಯ್ತಾ, ಇದು ಸುಡ್ತಾ ಇದೆ, ಇನ್ನು ಇವಾಗ ಕಾಯಿಸಿರೋದು, ಹೊಗೆ ಬರ್ತಾ ಇದೆ. ಅವನಿಗೆ ಹಾಕ್ಬಿಡ್ಬೇಕು ಇವಾಗಲೇ ಅಲ್ವಾ? ಹಾಕ್ಬೇಕಾ? ನೋಡಿ ಇಲ್ಲಿ, ಯಾಕೆ ಇಡು, ಕೆಳಗಿಡು ಗ್ಲಾಸ್. ಉಫ್ ಅನ್ಕೊಂಡು ಕುಡಿಬೇಕು. ಉಫನು ಹೋಯ್ತು ತಗೋ. ಉಫನು ಉಫ್ ಉಫ್ ನಿಧಾನ ಕುಡಿ. ಮುಂದೆ ನೋಡ್ಕೊಂಡು ಕುಡಿ. ಸುಡ್ತಾ? ನಿಧಾನ ಕುಡಿ. ಚೆನ್ನಾಯ್ತಾ? ಸರಿ ಕುಡಿ. ಇವಾಗ ಫಸ್ಟ್ ಲಯನ್ ತೋರಿಸ್ತೀಯಾ? ಅನ್ನುತ್ತಾ? ಅಯ್ಯೋ, ಮಕ್ಕಳು ಎಷ್ಟು ಆಟ ಆಡ್ತಾರೆ. ನನಗಂತೂ ನೆತ್ತಿಗೆ ಏರಿಸ್ತಾನೆ, ಭಾಳ ಸಿಟ್ಟು ಬರೆಸ್ತಾನೆ. ನಂಗೆ ಮೊದಲೇ ಸಿಟ್ಟು ಜಾಸ್ತಿ. ಎಷ್ಟು ಕಂಟ್ರೋಲ್ ಮಾಡ್ಕೊಂಡ್ರು ಅದು ಬಂದು ಬಿಡುತ್ತೆ. ಅಂದರೂ ಪರವಾಗಿಲ್ಲ, ಈ ನಡುವೆ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತೀನಿ, ಜಾಸ್ತಿ ರೇಗಕ್ಕೆ ಹೋಗಲ್ಲ. ಬಟ್ ಸಿಟ್ಟು ಬಂತು ಅಂದರೆ ಅವ್ನ ಮಾತು ಕೇಳಲಿಲ್ಲ ಅಂದರೆ ರೇಗ್ತೀನಿ. ಕುಚ್ಚ ಬಾ, ನೀನು ಉಗ್ಗು ಕುಡಿ. ನೀನು ಮಾತಾಡಂತೆ. ಕುಚ್, ಏನು ಮಾತಾಡಬೇಕು? ಮಾತಾಡು. ಉಗ್ಗುನಾ? ಉಗ್ಗು ಕುಡಿ, ಕುಡಿ ಉಗ್ಗು. ಸುಡ್ತೈತಾ? ಉಫ್ ಮಾಡ್ತೀಯಾ? ಮಾಡ್ದಲ್ಲ, ಕುಡಿ. ಕುಡಿ. ಚೆನ್ನಾಯ್ತಾ? ಕುಡ್ದಾ? ಈಟ್. ಕುಡಿ. ತೆಗಿ ಕೈ, ಹಂಗೆ ಇಟ್ಕೋಬಾರ್ದು. ತೆಗಿ ಕೈ. ನಾನು ಟೀ ಮಾಡ್ಕೋಬೇಕು, ಬಟ್ ಇನ್ನೂ ಸ್ವಲ್ಪ ಹೊತ್ಬಿಟ್ಟು ಮಾಡ್ಕೋತೀನಿ. ಇವನು ಕುಡೀಲಿ ಅಂತ ಅವನಿಗೆ ಮಾಡಿಕೊಡ್ತಾಯಿದ್ದೀನಿ. ಅವನಿಗೆ ಟೈಮಿಗೆ ಕರೆಕ್ಟಾಗಿ ಕೊಡಲಿಲ್ಲ ಅಂದರೆ ಬೇಗ ಹಸುವಾಗಿಬಿಡುತ್ತೆ, ಕಿರ್ಚಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಅವನಿಗೆ ಕೊಟ್ಬಿಟ್ಟೆ. ನಾನು ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಮಾಡ್ಕೋಬೇಕು. ಓಕೆ, ನೀವೆಲ್ಲ ಏನು ಮಾಡ್ತಿದ್ದೀರಾ? ಏನಾದರೂ ಸ್ನ್ಯಾಕ್ಸ್ ತಿಂತಿದ್ದೀರಾ, ಅಥವಾ ಹಾಲು ಕುಡಿತಿದ್ದೀರಾ, ಅಥವಾ ಟೀ ಕುಡಿತಿದ್ದೀರಾ, ಕಾಫಿ ಕುಡಿತಿದ್ದೀರಾ? ಎಂಜಾಯ್ ಮಾಡಿ. ಟೀ ಕುಡೀರಿ ಏನು ನೀನು? ಟೀ ಏನು ಕುಡೀರಿ? ಅಮ್ಮ ಕುಡಿಬೇಕಾ? ಅವನಿಗೆ ಹಾಲು ಮಾಡ್ತಾಯಿದ್ರೆ ನನಗೂ ಹೇಳ್ತಾನೆ, ಟೀ ಅಮ್ಮ ಅಂತ. ಸೊ ಈಗ ನಾನು ಟೀ ಮಾಡ್ಕೊತಾ ಇದ್ದೀನಿ. ಈಗ ಸುಮಾರು 5:30 ಆಗಿದೆ. ಟೀ ಮಾಡಿಕೊಂಡು ಕುಡಿಬೇಕು. ಆ್ಯಕ್ಚುಲಿ ಕೆಲಸ ಬಿಡುವಾಗ ಸ್ವಲ್ಪ ತುಂಬಾ ಎಕ್ಸೈಟೆಡ್ ಆಗಿದೆ ನಾನು. ಒಂದು ಅಫ್ಕೋರ್ಸ್ ಅದು ತುಂಬ ಪ್ರೆಷರ್ ಇತ್ತು. ಆ ಪ್ರೆಷರ್ ನನಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ಒಂದಿತ್ತು. ಮತ್ತು ನಾನು ಕೆಲಸ ಬಿಟ್ಟಾದಮೇಲೆ ಬೇರೆ ಏನಾದರೂ ನಾನು ಓನಾಗಿ ಮಾಡಬೇಕು ಅಂತ ಆವಾಗಿಂದನೂ ಟ್ರೈ ಮಾಡ್ತಾನೆ ಇದ್ದೀನಿ. ಯೂಟ್ಯೂಬ್ ಚಾನಲ್ಸು ಎಲ್ಲ ನಾನು ತುಂಬ ಟ್ರೈ ಮಾಡಿಬಿಟ್ಟಿದ್ದೀನಿ ಮೊದಲು ಎಲ್ಲ. ಯಾಕೋ ಯಾವುದೂ ವರ್ಕೌಟೇ ಆಗ್ತಾ ಇರಲಿಲ್ಲ. ಅದು ಹೋಗ್ತಾ ಅದು ಒಂಥರ ಬರ್ಡನ್ ಆಗೋಕ್ಕೆ ಶುರು ಆಗೋಯಿತು. ಏನಂದರೆ ನಾವು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ ಆರಾಮಾಗಿರ್ತೀವಿ. ಅಂದರೆ ನಮ್ಗೆ ಇಷ್ಟ ಆಗೋಂಥ ಕೆಲಸ. ಮತ್ತು ಜನರ ಹತ್ರ ಜಡ್ಜ್ ಮಾಡಿಸ್ಕೊಳ್ಳೋ ಅಂಥದ್ದಿರಲ್ಲ. ಏನಾಗುತ್ತೆ, ನಾವೇ ಓನಾಗಿ ಏನೋ ಒಂದು ಮಾಡ್ತಾಯಿದ್ದೀವಿ, ನಾವೇ ಓನಾಗಿ ಅರ್ನ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಮಗೆ ಸ್ವಲ್ಪ ಫ್ರೀಡಮ್ ಅನ್ನೋದಿರುತ್ತೆ. ಇಲ್ಲ ಅಂತ ಅಂದರೆ ಫ್ರೀಡಮ್ ಅನ್ನೋದೇ ಇರೋದಿಲ್ಲ. ಪ್ರತಿಯೊಂದಕ್ಕೂ ಒಬ್ರ ಹತ್ರ ಕೇಳಬೇಕಾಗತ್ತೆ, ಅಥವಾ ನಾವೇನಾದರೂ ಡಿಸಿಷನ್ ತೊಗೊಬೇಕು ಅಂದರೆ 100 ಸರ್ತಿ ಯೋಚನೆ ಮಾಡಬೇಕಾಗತ್ತೆ. ಇನ್ ಕೇಸ್ ಆ ಡಿಸಿಷನ್ ಫೇಲ್ ಆಯಿತು ಅಂತ ಅಂದರೆ
ಏನೋ ಜನರು ಹೆಂಗೆ ಬೇಕೋ ಹಾಗೆಲ್ಲ ಮಾತಾಡಿಬಿಡ್ತಾರೆ, ಯೋಚನೆ ಕೂಡ ಮಾಡಲ್ಲ ಅವ್ರಿಗೆ ಏನಾಗುತ್ತೆ, ಏನು ಅವ್ರಿಗೂ ಫೀಲಿಂಗ್ಸ್ ಅನ್ನೋದಿರುತ್ತಲ್ವ ಅಂತ ಸುಮ್ಮನೆ ಮಾತಾಡಿಬಿಡ್ತಾರೆ. ಸೊ ಐ ಫೇಸ್ಡ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳ್ತಾ ಇರೋದು ನಾನು. ಸೊ ನಾವು ಏನೇ ಆಗಲಿ ಏನಾದರೂ ಒಂದು ಮಾಡ್ತಾನೆ ಇರಬೇಕು ಲೈಫಲ್ಲಿ, ಖಾಲಿ ಮಾತ್ರ ಕೂತ್ಕೋಬಾರ್ದು. ಆಗ ಒಂದು ಈ ಥರ ಥಾಟ್ಸ್ ಬರೋದು ಸ್ಟಾಪ್ ಆಗುತ್ತೆ. ಯಾಕಂದರೆ ವಿಲ್ ಬಿ ಬ್ಯುಸಿ ಆ್ಯಂಡ್ ಬ್ಯುಸಿಯಾಗಿರಬೇಕು ಅಂತ ನಮ್ಗೆ ಇಷ್ಟ ಇಲ್ದಿರೋದನ್ನು ನಾವು ಮಾಡೋದಕ್ಕೂ ಆಗೋಲ್ಲ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್ ವಿ ರಿಯಲಿ ಲವ್ ಅಲ್ವಾ. ಹಾಗಂತ ನನಗೇನು ಎಲ್ಲ ಫಿಗರ್ ಔಟ್ ಆಗಿಬಿಟ್ಟಿದೆ, ನಾನು ಅದನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಆನ್ ಮಾಡೋಕ್ಕೆ ಶುರು ಮಾಡ್ತೀನಿ. ನೋ, ಅರ್ನಿಂಗ್ ಅನ್ನೋದು ಮೈಂಡಲ್ಲಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಐ ನೋ ದೇರ್ ವಿಲ್ ಬಿ ಸ್ಟ್ರಗಲ್ಸ್, ಮತ್ತು ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ನಾನು ಹೇಳಿದಷ್ಟು ಈಸಿ ಅಲ್ಲ ನಾನು ಅರ್ನ್ ಮಾಡೋದು, ಎಸ್ಪೆಷಲಿ ಈ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಲಿ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್ ಅಂತ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಗ್ರೋತ್ ಇರುತ್ತೆ. ಬಟ್ ಐ ವಾಂಟ್ ಟು ಟ್ರೈ, ಆಯಿತಾ. ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ಆನ್ ಮೈ ಡ್ರೀಮ್ಸ್. ನಾನು ಟ್ರೈಯೇ ಮಾಡ್ದಂಗೆ ಇನ್ನೂ 1 ವರ್ಷ ಆದಮೇಲೆ ನಾನು ಮಾಡಬೇಕಿತ್ತು ಅಂತ ರಿಗ್ರೆಟ್ ಮಾಡೋದಕ್ಕಿಂತ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಎಲ್ಲಿ ಕರ್ಕೊಂಡೋಗುತ್ತೆ ಅಲ್ಲಿಗೆ ಹೋಗ್ತಾ ಇರೋದು. ನಾನಂತೂ ಪ್ಲ್ಯಾನಿಂಗ್ ಎಲ್ಲ ಮಾಡಾಗಿದೆ. ಅಂದರೆ ಕಂಪ್ಲೀಟ್ ಪ್ಲ್ಯಾನಿಂಗ್ ಏನಿಲ್ಲ, ChatGPT ತುಂಬಾ ಹೆಲ್ಪ್ ಆಗ್ತಿದೆ ಆ್ಯಕ್ಚುಲಿ. ಅದರಲ್ಲಿ ಒಂದಷ್ಟು ಔಟ್ಲೈನ್ ಪ್ಲ್ಯಾನಿಂಗ್ ಮಾಡಿದ್ದೀನಿ. ಬಟ್ ಇನ್ನೂ ಎಕ್ಸಾಕ್ಟಾಗಿ ಏನೇನೆಲ್ಲ ಮಾಡಬೇಕು, ಯಾವ್ಯಾವ ಚಾನಲಲ್ಲಿ ಯಾವ್ಯಾವ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಇದನ್ನೆಲ್ಲನೂ ಒಂದು ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಡಿಸೈನ್ ಮಾಡಿಕೊಂಡು ಅದನ್ನು ಆ ರೀತಿ ಮಾಡ್ತಾ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ನಿಮ್ಮದು ಯಾವುದಾದ್ರೂ ಸಜೆಷನ್ ಇತ್ತು, ನೀವೇನಾದರೂ ಐಡಿಯಾಸ್ ಕೊಡ್ತೀರಾ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಂದರೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಲಿ ನಾನು ಈ ಚಾನಲಲ್ಲಿ ಅಂತ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದು ನಿಮ್ಮ ಕನಸಾಗಿದ್ದರೆ ಸ್ಟಾರ್ಟ್ ಮಾಡಿ, ಆಯಿತಾ. ಹೇಗಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನಾವು ಒಂದು ಸರ್ತಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಎಕ್ಸ್ಕ್ಯೂಸಸ್ ಎಲ್ಲ ಸೈಡಿಗೆ ಹೋಗ್ತಾ ಹೋಗುತ್ತೆ, ಪ್ರೊಕ್ರಾಸ್ಟಿನೇಷನ್ ಸೈಡಿಗೆ ಹೋಗ್ತಾ ಹೋಗುತ್ತೆ. ಯಾರೂ ನಿಜವಾಗ್ಲೂ ಕೇರ್ ಮಾಡಲ್ಲ. ನಾವು ಅಂದ್ಕೊತೀವಿ ಅಷ್ಟೇ, ಅವ್ರೇನು ಅಂದ್ಕೊತಾರೆ, ಇವ್ರೇನು ಅಂದ್ಕೊತಾರೆ, ನಾನು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಅಂತ. ಲಿಟ್ರಲಿ ಯಾರೂ ಕೇರ್ ಮಾಡಲ್ಲ. ಯಾಕಂದರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಯಾವಾಗಾದರೂ ರಿಲೇಟಿವ್ಸು ಅನ್ನೋರು ಇರ್ತಾರಲ್ಲ, ಅಂಥವ್ರು ಏನಾದರೂ ಮಾತಾಡ್ಬೋದು ಅಷ್ಟೇ, ಸುಮ್ಮನೆ ಬಾಯಿಗೆ ಬರುತ್ತೆ ಅಂತ ಮಾತಾಡಿಬಿಡ್ತಾರೆ. ಬಟ್ ಲಿಟ್ರಲಿ ಅವರು ಕೇರ್ ಮಾಡಲ್ಲ. ಯಾಕೆ ಅಂದರೆ ಅವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆಯಿತಾ. ಸೊ ನಿಮ್ಗೆ ಏನು ಮಾಡಬೇಕು ಅನಿಸುತ್ತೆ ಅದನ್ನು ನೀವು ಮಾಡಿ. ಯಾಕಂದರೆ ಒಂದಲ್ಲ ಒಂದು ದಿವಸ ನಾವು ಈ ಭೂಮಿ ಬಿಟ್ಟು ಹೋಗಲೇಬೇಕು. ಹೋಗಿದ್ದ ದಿವಸ ನಿನ್ನನ್ನು ಬಾಡಿ ಅಂತ ಕರೀತಾರೆ ಹೊರತು ನಿನಗೆ ಹೆಸರು ಸಮೇತ ಇರಲ್ಲ. ಆಗ ಡೆಡ್ ಬಾಡಿ ಅಂತ ಕರೀತಾರೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ಮರ್ತೋಗ್ಬಿಡ್ತಾರೆ ಎಲ್ಲರೂ. ಸೊ ನೀನೇನು ತೊಗೊಂಡು ಹೋಗ್ತಿದ್ಯಾ? ಖಾಲಿ ಕೈಯಲ್ಲೇ ಅಫ್ಕೋರ್ಸ್ ಹೋಗೋದು, ಬಟ್ ನಿನ್ನ ಮನಸ್ಸಿಗೆ ಸಮಾಧಾನ ಇದೆಯಾ? ಆಗ ನಿಮಗೇನಾದರೂ ರಿಗ್ರೆಟ್ಸ್ ಇದೆಯಾ? ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಡೋಂಟ್ ವಾಂಟ್ ಟು ಬಿ ಇನ್ ದ್ಯಾಟ್ ಝೋನ್. ನಾನು ಏನಾದರೂ ಅಚೀವ್ ಮಾಡಲೇಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಈಗ ಟೀ ಕುಡಿಯೋಣ. ಟೀ ಆಗಿದೆ ಆಲ್ಮೋಸ್ಟ್, ಇನ್ನೊಂದು ಸ್ವಲ್ಪ ಬೇಯಬೇಕು, ಬೆಂದಮೇಲೆ ಟೀ ಕುಡಿಯೋದು. ಆ್ಯಕ್ಚುಲಿ ಸಕ್ಕರೆ ಖಾಲಿ ಆಗಿಬಿಟ್ಟಿದೆ, ಹಾಗಾಗಿ ಬೆಲ್ಲ ಯೂಸ್ ಮಾಡ್ತೀನಿ. ಬೆಲ್ಲ ಆಗಿರೋದ್ರಿಂದ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನಾನು ಬೆಲ್ಲದಲ್ಲೇ ಟೀ ಎಂದು ಮಾಡ್ಕೊಂಡು ಕುಡ್ದಿಲ್ಲ. ನೋಡಬೇಕು ಇವತ್ತು ಟೇಸ್ಟ್ ಹೇಗಿರುತ್ತೆ ಅಂತ. ಬೆಲ್ಲದ್ದು ಟೀ ನೀನುಗೂ ಕುಡ್ದಲ್ಲ ಆಗಲೇ?
ಓಕೆ ಓಕೆ, ನಾಟ್ ಬ್ಯಾಡ್. ನೀವು ನಿಮ್ಮ ಟೀನ ಎಂಜಾಯ್ ಮಾಡಿ. ಈಗ 8:30 ಆಗಿದೆ ರಾತ್ರಿ. ಇಷ್ಟೊತ್ತು ನಾನು 31 ಜುಲೈ ಒಂದು ವ್ಲಾಗ್ ಮಾಡಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಅದಾದಮೇಲಿಂದ ಅದನ್ನು ಎಡಿಟ್ ಮಾಡೋಕ್ಕೂ ಮನಸ್ಸಾಗಿರಲಿಲ್ಲ. ಇವಾಗ ಎಡಿಟ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡೋಣ ಅಂಥೇಳಿ ಎಲ್ಲ ಎಡಿಟ್ ಮಾಡಿ ಅಪ್ಲೋಡಿಗೆ ಇಟ್ಟಿದ್ದೀನಿ. ಅಪ್ಲೋಡ್ ಆಗ್ತಾಯಿದೆ. ಸೊ ಆ ವಿಡಿಯೋನ ನಾನು ಎಡಿಟ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ನೋಡ್ತಾ ಇದ್ನಲ್ಲ, ಅದ್ರಲ್ಲಿ ಒಂಥರ ಗ್ರೇಸ್ಫುಲ್ಲಾಗಿ ಮಾತಾಡ್ತಾ ಇದ್ದೀನಿ. ಒಂಥರ ನನಗೆ ಖುಷಿ ಆಗ್ತದೆ ನಾನು ಅದರಲ್ಲಿ ನೋಡಿಬಿಟ್ಟು. ಐ ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ದ ಲೈಫ್, ಆಯಿತಾ. ನೆಕ್ಸ್ಟ್ ಏನು ಆಗಸ್ಟ್ ಮಂತ್ಗೆ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ವಿಡಿಯೋದಲ್ಲಿ ಮಾತಾಡಬೇಕಾದ್ರೆ. ಅಫ್ಕೋರ್ಸ್ ಮೊದಲು ಡಿಕ್ಲರೇಷನ್ಸ್ ಎಲ್ಲ ಬರೆದೆ ನಾನು ಅವತ್ತೇ. 1st of August ಬೆಳಗ್ಗೆ ಬೇಗ ಎದ್ದು ಡಿಕ್ಲರೇಷನ್ ಎಲ್ಲ ಬರೆದೆ. ಬಟ್ ಅದೇನೋ ಗೊತ್ತಿಲ್ಲ, ಅವತ್ತಿನ ದಿವಸ ಮಧ್ಯಾಹ್ನದಿಂದ ಅನಿಸುತ್ತೆ, ಐ ಡೋಂಟ್ ನೋ, ಐ ವಾಸ್ ನಾಟ್ ಫೀಲಿಂಗ್ ಗುಡ್. ಅಂದರೆ ಹೆಲ್ತ್ ವೈಸ್ ಅಲ್ಲ, ಬಟ್ ಮೆಂಟಲಿ ಇಮೋಷ್ನಲಿ ಏನೋ ಒಂಥರ ತುಂಬ ಯೋಚನೆ, ಗೊಂದಲ, ಲೈಫ್ ಬಗ್ಗೆ ಕ್ಲಾರಿಟಿ ಇಲ್ಲ, ಈ ಥರ ಎಲ್ಲ ಥಿಂಕಿಂಗ್ ಬರ್ತಾಯಿತ್ತು. ಐ ಡೋಂಟ್ ನೋ ವೈ, ಮೇ ಬಿ ಯೂನಿವರ್ಸ್ ವಾಸ್ ಟ್ರೈಂಗ್ ಟು ಟೆಲ್ ಮಿ ಸಮಥಿಂಗ್. ಬಟ್ ಬೈ ದ ಎಂಡ್ ಆಫ್ ದ ಡೇ ನಾನು ಜರ್ನಲಿಂಗ್ ಮಾಡ್ತಾಯಿದ್ದೆ. ಯಾಕೆ ಆ ರೀತಿ ಆಗ್ತಾಯಿದೆ ಅಂತ ರೆಕಗ್ನೈಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಜರ್ನಲಿಂಗ್ ಮಾಡುವಾಗ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ಏನು ಓಡ್ತಾಯಿದೆ ನಮ್ಮ ತಲೆಯಲ್ಲಿ ಅಂತ. ಸೊ ಅದನ್ನು ಮಾಡ್ತಾಯಿದ್ದೆ. ಬಟ್ ಎಸ್, ಐ ಹ್ಯಾವ್ ಗಾಟನ್ ಅ ಕ್ಲಾರಿಟಿ ಅಬೌಟ್ ಮೈ ಕರಿಯರ್ ವೈಸ್. ಏನೋ ಒಂದು ಮಾಡಬೇಕು ಅನ್ನೋ ಕ್ಲಾರಿಟಿ ಬರ್ತಾಯಿದೆ. ಅಂಟಿಲ್ ಅನ್ಲೆಸ್ ವಿ ಟೇಕ್ ಆ್ಯಕ್ಷನ್ ವಿ ಡೋಂಟ್ ನೋ ವಾಟ್ ಈಸ್ ಗೋನ್ ಹ್ಯಾಪನ್ ಅಲ್ವಾ. ಆ್ಯಕ್ಷನ್ ತೊಗೊಳ್ಳೋದು ಇಂಪಾರ್ಟೆಂಟು. ಅದಾದಮೇಲೆ ನೋಡಬೇಕು ಏನಾಗುತ್ತೆ ಅಂತ. ಸೊ ಇನ್ನು ಮುಂದೆ ಆ್ಯಕ್ಷನ್ ತೊಗೊತೀನಿ, ಆಗಿದ್ದಾಗಲಿ ನೋಡೋಣ. ಸೊ ಆ್ಯಕ್ಚುಲಿ 8:30 ಆಗಿದೆ, ನಾನು ಇನ್ನೂ ಏನೂ ಮಾಡಿಲ್ಲ, ಆಯಿತಾ. ಮೌರ್ಯ ಯಾಕೋ ಗೊತ್ತಿಲ್ಲ, ಅವ್ನು ಸಂಜೆ ಮಲಗಿರಲಿಲ್ಲ. ಇವಾಗ ಮಲ್ಕೊಂಡ. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ರೆಡಿ ಆಗಿಬಿಡುತ್ತೆ. ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡಿದ್ದೀನಿ. ಅದೊಂದು 15 ನಿಮಿಷದಲ್ಲಿ ಆಗಿಬಿಡುತ್ತೆ. ಟೊಮೊಟೊ ಗೊಜ್ಜು ಮಾಡಿ ಊಟ ಮಾಡಬೇಕು. ಮತ್ತು ಅವನ್ನ ಎಬ್ಬರಿಸಿ ಅವನಿಗೆ ಊಟ ಮಾಡಿಸಿ ಮತ್ತೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ವಿಶ್ವ ಆ್ಯಕ್ಚುಲಿ ನಂದು ಲ್ಯಾಪ್ಟಾಪು ರಿಪೇರಿಗೆ ಬಂದಿತ್ತು. ಸೊ ಅದನ್ನು ರಿಪೇರಿಗೆ ಕೊಟ್ಟಿದ್ದರು, ಅದು ರೆಡಿಯಾಗಿದೆ ಅಂತೆ. ಇಸ್ಕೊಂಡು ಬರೋಕ್ಕೆ ಹೋಗಿದ್ದಾರೆ. ಅವ್ರು ಬರೋದು ಇನ್ನೊಂದು 1/2 an hour ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟರೊಳಗಡೆ ಎಲ್ಲ ರೆಡಿ ಆಗಿಬಿಟ್ರೆ ಊಟ ಮಾಡಿಬಿಡ್ಬೋದು. ಬಂದಿದ ತಕ್ಷಣ ಅವರು ಊಟ ಮಾಡ್ತಾರೆ, ತುಂಬ ಹಸಿವಾಗಿರುತ್ತೆ. ಸೊ ಇಷ್ಟೇ ಅನಿಸುತ್ತೆ ಇವತ್ತಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು ಗೈಸ್, ಆಯಿತಾ. ನಾನು ಈ ಥರ ಕಾಂಟೆಂಟ್ ಮಾಡೋದ್ರಿಂದ ಐ ಆಮ್ ಗೇನಿಂಗ್ ಸಮ್ ಕೈಂಡ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್. ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರ್ತಿದೆ. ಆ್ಯಕ್ಚುಲಿ ಐ ಆಮ್ ಎನ್ ಇಂಟ್ರೋವರ್ಟ್. ನಾನು ಇಷ್ಟು ಮಾತಾಡ್ತಿರೋದೇ ಹೆಚ್ಚು. ಪರಿಚಯ ಇರೋರ ಹತ್ರ ಅಫ್ಕೋರ್ಸ್ ಮಾತಾಡ್ತೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ನ್ಯೂ ಪೀಪಲ್ ಇಟ್ ಈಸ್ ರಿಯಲಿ ಹಾರ್ಡ್ ಫಾರ್ ಮೀ ಟು ಓಪನ್ ಅಪ್. ಆ ಥರ ಇದ್ದಾಗ ಐ ಆಮ್ ಟಾಕಿಂಗ್ ವೆಲ್, ಐ ಆಮ್ ಟಾಕಿಂಗ್ ಗುಡ್ ಅಂತ ಫೀಲ್ ಆಗ್ತಿದೆ ಈ ಕಾಂಟೆಂಟ್ ಮಾಡಬೇಕಾದ್ರೆ. ಸೊ ಐ ಆಮ್ ಇಂಪ್ರೂವಿಂಗ್ ಮೈ ಸೆಲ್ಫ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆಯಿತಾ. ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇನ್ನೂ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನೇ ಹೊಸದಾಗಿ ಕಲಿತ್ರೂ ನಾನು ಅದನ್ನೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. ಹ್ಯಾವ್ ಅ ಗುಡ್ ಡೇ.